ಮರೆಯಾದ ಕಿರೀಟ ಜಲರಾಜ್ಯದ ಕಥೆ. ಎಲೂರಿಯಾ ಸಮುದ್ರದ ನೀಲದ ಅಲೆಗಳ ಕೆಳಗೆ ನೆರೆದಿತ್ತು ರಹಸ್ಯಮಯ ಜಲರಾಜ್ಯ ನರಿಡಾ. ಅದನ್ನು ಆಳುತ್ತಿದ್ದಳು ಬುದ್ಧಿವಂತಿ ಮತ್ತು ದಯಾಳು ರಾಣಿ ಲೈಸಾರಾ. ಹುಲ್ಲುಪೂರ್ಣ ಹೂವಿನ ಗೋಪುರಗಳು ಬೆಳಗುತ್ತಿದ್ದವು, ಮತ್ತು ಸಮುದ್ರ ಜೀವಿಗಳು ಶಾಂತಿಯುತವಾಗಿ ಜೀವಿಸುತ್ತಿದ್ದವು. ಆದರೆ ಶಾಂತಿ ಚದುರಲಾರಂಭಿಸಿತು. ಮರೆಯಾದ ಕಿರೀಟದ ಕುರಿತ ಹಳೆಯ ಪೌರಾಣಿಕ ಕಥೆಗಳು ಮತ್ತೆ ಕೇಳಿಬರುತ್ತಿದ್ದವು. ಆ ಕಿರೀಟವು ಕ್ರೂರ ರಾಜ ವೆಲೋರ್ನದು ಎಂದು ತಿಳಿದು ಬಂದಿತ್ತು. ಅವನ ಲಾಲಸೆಯಿಂದಲೇ ಅರ್ಧ ಸಮುದ್ರ ತಳದಲ್ಲಿ ನೆಲೆಸಿತ್ತು. ಆತನ ಮಗಳು ಲೈಸಾರಾ ಅದನ್ನು ಶಾಶ್ವತವಾಗಿ ಮುಚ್ಚಿ ಹಾಕಿದಳು, ಅದರ ಶಕ್ತಿಯ ಭಯದಿಂದ. ಈಗ ಸಮುದ್ರದ ತಳಮಟ್ಟವು ನಡುಕುತ್ತಿದ್ದವು, ಕಾಡುಕುಂದಗಳಲ್ಲಿ ನೆರಳುಗಳು ಚಲಿಸುತ್ತಿದ್ದವು, ಮತ್ತು ಲೈಸಾರಾ ಅವರಿಗೆ ನಿದ್ದೆಯಲ್ಲಿ ತಂದೆಯ ಧ್ವನಿ ಕೇಳಿಸುತ್ತಿತ್ತು. ಆಕೆ ತನ್ನ ಶೂರ ಸೇನಾಪತಿ ಕೈಲೆನನ್ನು ಕರೆದು, ಕಿರೀಟವನ್ನು ಹಿಂತಿರುಗಿಸಿ, ನಾಶಮಾಡು ಎಂಬಳು. ಕೈಲೆನ್ ಪುರಾತನ ಗ್ರಂಥಗಳ ನೆರವಿನಿಂದ ಆಘಾತ ರಿಫ್ಟ್ಗೆ ತಲುಪಿ, ಕಿರೀಟವನ್ನು ಕಂಡನು, ಅದರ ಮೇಲೆ ಅಚಲ ಪ್ರಕಾಶ. ಆದರೆ ಕೈಲೆನ್ ಅದನ್ನು ತಾಗಿದಾಗ, ನಿಜ ಬೆಳಕಿಗೆ ಬಂತು. ಲೈಸಾರಾ ಕಿರೀಟವನ್ನು ಈಗಾಗಲೇ ಧರಿಸಿದ್ದಳು. ತನ್ನ ತಂದೆಯನ್ನು ಸೋಲಿಸುವಲ್ಲಿ ಆಕೆ ಶಕ್ತಿಯನ್ನು ಬಳಸಿದ್ದಳು, ರಕ್ಷಣೆಗೆಲ್ಲ ಅಲ್ಲ, ಬದಲಿಗೆ ಸಿಂಹಾಸನದ ಆಶೆಗೆ. ಕೈಲೆನ್ ಅವಳನ್ನು ಎದುರಿಸಿದಾಗ, ಲೈಸಾರಾ ನಗುತ್ತಾ ಹೇಳಿದರು, ನೀನು ಈಗ ನಿಜವನ್ನು ಅರಿತೆ. ಕಿರೀಟ ನಿನ್ನನ್ನು ಆಯ್ಕೆ ಮಾಡಿದೆ. ಇನ್ನು ಪ್ರಭುತ್ವ ನಿನ್ನದು. ಕೈಲೆನ್ ನೂತನ ರಾಜನಾದನು. ಆದರೆ ಸಮುದ್ರದಲ್ಲಿ ಗುಪ್ತ ಗೋಪ್ಯಗಳು ಹಾರಾಡತೊಡಗಿದವು. ಕಿರೀಟ ಮತ್ತೆ ಜಾಗೃತವಾಗಿತ್ತೆ. ಮೇಲೆ ಸಮುದ್ರದಲ್ಲಿ ಹರ್ಷವಾಗಿತ್ತು, ಆದರೆ ತಳದೆಲ್ಲ ಪ್ರವಾಹ ಬದಲಾಗತೊಡಗಿತ್ತು.